ಗೆಳತಿಯರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೂಲ್ ಆಗಿರುವ ಎಳ್ಳು ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಶೆಕೆಗೆ ಈ ಥರ ಎಳ್ಳು ಜ್ಯೂಸ್ ಮಾಡಿ ಕುಡಿದ್ರೆ ದೇಹಕ್ಕೆ ತುಂಬಾನೇ ತಂಪು ಮತ್ತೆ ಆಯಾಸ ಕೂಡ ಮಾಯ ಆಗ್ತದೆ ಮತ್ತೆ ಕುಡಿಲಿಕ್ಕೂ ರುಚಿಯಾಗಿರ್ತದೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಥರ ಎಳ್ಳು ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ಪಷ್ಟು ಅಂದರೆ 1 ಲೋಟದಲ್ಲಿ ನಾನು ಎಳ್ಳು ಹಾಕಿದ್ದೇನೆ. ಇದನ್ನು ನಾನೀಗ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡಿ, ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಈ ಥರ ಫ್ರೈ ಮಾಡಿ ಎಳ್ಳು ಜ್ಯೂಸ್ ಮಾಡಿದರೆ ಕುಡಿಲಿಕ್ಕೂ ತುಂಬಾ ರುಚಿಯಾಗಿರ್ತದೆ. ಫ್ಲೇವರ್ಫುಲ್ ಆಗಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಮೆಲ್ಲ ಇಟ್ಟು ಫ್ರೈ ಮಾಡಿ, ಪರಿಮಳ ಕೂಡ ಬರ್ತಾ ಉಂಟು. ಫ್ರೆಂಡ್ಸ್, ಈಗ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಿಮಗೆ ಇದರ ಕಲರ್ ನೋಡುವಾಗ ಗೊತ್ತಾಗ್ಬೋದು, ಈ ಥರ ಕಲರ್ ಬಂದರೆ ಸಾಕಾಗ್ತದೆ. ತಣ್ಣಗಾದ ನಂತರ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿದ ನಂತರ ಅರ್ಧ ಲೀಟರ್ ಹಾಲಲ್ಲಿ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೇನೆ, ಎಲ್ಲ ಹಾಕೋದು ಬೇಡ. ಹಾಕಿದ ನಂತರ ಚೆನ್ನಾಗಿ ಗ್ರೈಂಡ್ ಮಾಡಿ. ಈ ಥರ ಗ್ರೈಂಡ್ ಆಗಿದೆ. ನೆಕ್ಸ್ಟ್ ಅದೇ ಅರ್ಧ ಲೀಟರ್ ಹಾಲಲ್ಲಿ ಉಳಿದ ಹಾಲನ್ನು ಹಾಕ್ತಾ ಇದ್ದೇನೆ. ಪುನಃ ಗ್ರೈಂಡ್ ಮಾಡಿ ತಗೊಳ್ಬೇಕು. ಈ ಥರ ಗ್ರೈಂಡ್ ಮಾಡಿದ ನಂತರ ಜರಡಿಗೆ ಹಾಕಿ ಜರಡಿ ಮಾಡಿಕೊಳ್ಬೇಕು. ಈ ಥರ ಜರಡಿ ಮಾಡಿ ಕುಡಿದ್ರೆ ಒಳ್ಳೆ ಆಗ್ತದೆ. ಮತ್ತು ಈಗ ಅರ್ಧ ಲೀಟರ್ ಹಾಲು ಸೇರಿಸಿದಂದ್ರೆ ತುಂಬಾ ದಪ್ಪ ಇರ್ತದೆ. ನೆಕ್ಸ್ಟ್ ಇದರ ಬಂದ ಸಿಪ್ಪೆ ಉಂಟಲ್ಲ, ಜರಡಿ ಮಾಡಿದ ನಂತರ ಬಂದ ಸಿಪ್ಪೆಗೆ ಪುನಃ ನೀರು ಸೇರಿಸಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ಪುನಃ ಜರಡಿ ಮಾಡ್ಕೊಳ್ಳಿ. ಇದಕ್ಕೆ ಮಿಕ್ಸ್ ಮಾಡಿದ ನಂತರ ಎಷ್ಟು ಹದ ಬೇಕಂತ ನೋಡ್ಕೊಳ್ಳಿ. ಅನಂತರ ಸಕ್ಕರೆ ಕಮ್ಮಿ ಇದ್ದರೆ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ನಂತರ ಫ್ರಿಜ್ಜಲ್ಲಿ ಇಡಿ. ಕೋಲ್ಡ್ ಆದ ನಂತರ ಸರ್ವ್ ಮಾಡಿ. ನೋಡಿ ಫ್ರೆಂಡ್ಸ್, ಎಳ್ಳು ಜ್ಯೂಸ್ ಈ ಥರ ಆಗಿದೆ. ಕುಡಿಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಈ ಥರ ಜರಡಿ ಮಾಡಿ ಕುಡಿದ್ರೆ. ಮತ್ತು ನಾವು ಫ್ರೈ ಮಾಡ್ತೇವಲ್ಲ ಎಳ್ಳು, ಅದರ ಪರಿಮಳನೂ ಬೇರೆಯೇ ಇರ್ತದೆ, ತುಂಬಾ ರುಚಿಯಾಗಿರ್ತದೆ. ಓಕೆ ಫ್ರೆಂಡ್ಸ್, ನಾನು ಮಾಡಿದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.